ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ. ನಿಮಗೆಲ್ಲ ತಿಳಿದಿರುವ ಹಾಗೆ ನಾವು ಕಾಮರ್ಸ್ ಕೆಸೆಟ್ ಪೇಪರ್ 2 ನ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಅದರಲ್ಲಿ ನಾವು ಈಗ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ನ ಡಿಸ್ಕಸ್ ಮಾಡ್ತಾ ಇದ್ದೇವೆ. ನೋಡಿ, ನೀವೆಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ, ವಿಡಿಯೋಸ್ ಅನ್ನ ನೋಡ್ತಾ ಇದ್ದೀರಾ. ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅನ್ಕೊಂಡಿದೀನಿ. ಆದ್ರೆ ವ್ಯೂಸ್ ಬಂದ ಹಾಗೆ ನೀವು ಸಬ್ಸ್ಕ್ರೈಬ್ ಅನ್ನು ಮಾಡಬೇಕು. ನೀವು ವಿಡಿಯೋಸ್ ಅನ್ನ ನೋಡಿದ ಮೇಲೆ ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ ಅದರಿಂದ ನನಗೆ ಪ್ರೋತ್ಸಾಹ ಸಿಗುತ್ತೆ. ಹೀಗಾಗಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೋಡಿ, ಇಲ್ಲಿ ನಾವು ಕ್ಯಾಪಿಟಲ್ ಸ್ಟ್ರಕ್ಚರ್ ಥಿಯರಿಯನ್ನು ನೋಡಿದ ಹಾಗೆ ಡಿವಿಡೆಂಡ್ ಥಿಯರಿ. ಡಿವಿಡೆಂಡ್ ಅಂದ್ರೆ ಏನು ನಿಮಗೆಲ್ಲ ಗೊತ್ತಿದೆ. ಡಿವಿಡೆಂಡ್ ಇಸ್ ರಿಟರ್ನ್ ಆನ್ ಇಕ್ವಿಟಿ ಶೇರ್ಸ್. ಇಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಕೊಡುವಂತಹ ರಿಟರ್ನ್ಸ್ ಅನ್ನ ನಾವು ಡಿವಿಡೆಂಡ್ ಅಂತ ಕರೀತೇವೆ. ಹಾಗಾದರೆ ಡಿವಿಡೆಂಡ್ ಅಲ್ಲಿ ಯಾವ ಯಾವ ಥಿಯರೀಸ್ ಇದೆ? ನೇಮ್ಸ್ ಇಲ್ಲಿ ಥಿಯರಿ ಅನ್ನೋದೊಂದು ಬರುತ್ತೆ, ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಕ್ಯಾಪಿಟಲ್ ಸ್ಟ್ರಕ್ಚರ್ ಥಿಯರಿಯಲ್ಲಿ ಬರುವಂತಹ ಥಿಯರಿ ಬೇರೆ, ಇಲ್ಲಿ ಬರುವಂತಹ ಥಿಯರಿ ಬೇರೆ. ಆ ಪರ್ಸನ್, ನೇಮ್ ಆಫ್ ದ ಪರ್ಸನ್ ಇಸ್ ಸೇಮ್ ಪರ್ಸನ್ has proposed this particular theory also, but the theory, the assumptions are completely different. Okay, here also in theories of dividend we have irrelevance theory and relevance theory. Okay, ಇಲ್ಲಿ ಕೂಡ ರಿಲೆವೆನ್ಸ್ ಥಿಯರಿ ಅಂಡ್ ಇರ್ರಿಲೆವೆನ್ಸ್ ಥಿಯರಿ ಅಂತ ಇದೆ. ಇರ್ರಿಲೆವೆನ್ಸ್ ಥಿಯರಿಯಲ್ಲಿ ಅಪ್ರೋಚ್ ಬರುತ್ತೆ. ರಿಲೆವೆನ್ಸ್ ಥಿಯರಿಯಲ್ಲಿ ವಾಲ್ಟರ್ ಮಾಡೆಲ್ ಅಂಡ್ ಗೋಲ್ಡನ್ ಮಾಡೆಲ್ ಅಂತ ಎರಡು ಮಾಡೆಲ್ ಬರುತ್ತೆ. ಓಕೆ, ಟೋಟಲ್ 3 theories are there in dividend theory. In dividend theory we have approach, Walter model and Gordon model. Sometimes there is a direct question like which of the following is not a dividend theory. Okay, then you should answer like you should know the theories approach, Walter model and Gordon model. Which of the following is not means ಯಾವುದು ಇರೋದಿಲ್ಲ ಅದನ್ನ ಟಿಕ್ ಮಾಡಬೇಕು. ಓಕೆ, ಒನ್ ಬೈ ಒನ್ ನಾವು ಇವಾಗ ಡಿಸ್ಕಸ್ ಮಾಡೋಣ. ಫಸ್ಟ್ ಒನ್ ಈಸ್ ವಿಚ್ ಥಿಯರಿ? approach. It is a irrelevance theory. Irrelevance theory ಅಂದ್ರೆ ಏನು ನೋಡಿ, Modigliani and Miller. means what? Modigliani and Miller, name of the person who the main name of the persons who has proposed this particular theory. So the Modigliani and Miller approach was proposed by Franco Modigliani and Martin Miller in 1961. ನೋಡಿ, this particular theory was proposed in 1961. 1961 ನಲ್ಲಿ ಈ ಥಿಯರಿಯನ್ನ ಪ್ರಪೋಸ್ ಮಾಡಲಾಯಿತು. approach is in support of irrelevance of dividend. That is, firm's dividend policy has no effect on its value of the firm. Means what? Dividend policy, dividend and value of the firm. Value of the firm ಮತ್ತೆ dividend ಮಧ್ಯೆ ಯಾವುದೇ ರಿಲೇಷನ್ ಇಲ್ಲ, ರಿಲೆವೆನ್ಸ್ ಇಲ್ಲ ಅಂತ. irrelevance means what? There is no relevance between what? Value of the firm and dividend. approach is in support of irrelevance of dividend. That is, firm's dividend policy means what? dividend policy ಯಾವ ರೀತಿಯಾಗಿದೆ, ಫರ್ಮ್ dividend policy ಯಾವ ರೀತಿಯಾಗಿದೆ ಮತ್ತು ಫರ್ಮಿನ ವ್ಯಾಲ್ಯೂ, ಈ ಎರಡರ ಮಧ್ಯೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಕ್ಯಾಪಿಟಲ್ ಸ್ಟ್ರಕ್ಚರ್ ಅಲ್ಲಿ ನಾವು ಹೇಳ್ತಿದ್ವಲ್ಲ, ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂಡ್ ವ್ಯಾಲ್ಯೂ ಆಫ್ ದ ಫರ್ಮ್ ಮಧ್ಯೆ ಯಾವುದೇ ರೀತಿಯ ರಿಲೇಷನ್ ಇಲ್ಲ. ಕ್ಯಾಪಿಟಲ್ ಸ್ಟ್ರಕ್ಚರ್, ಕಾಸ್ಟ್ ಆಫ್ ದ ಕ್ಯಾಪಿಟಲ್ ಅಂಡ್ ವ್ಯಾಲ್ಯೂ ಆಫ್ ದ ಫರ್ಮ್ ಮಧ್ಯೆ ರಿಲೇಷನ್ ಇಲ್ಲ ಅಂದ್ರೆ ಇರ್ರಿಲೆವೆನ್ಸ್ ಥಿಯರಿ. ಇನ್ ದ ಸೇಮ್ ವೇ, irrelevance theory of dividend means what? Dividend policy and the value of the firm. There is no relationship between dividend policy and value of the firm. Now, what do you mean by dividend? Dividend means the profit available to equity shareholders. Yes or no? Now, if you are earning 100 rupees profit, how much you are giving to equity shareholders and how you are keeping with your company? Retained earning ಅಂತೀವಿ. ಅಂದ್ರೆ ನಿಮ್ಮ ಕಂಪನಿಯಲ್ಲಿ ಎಷ್ಟನ್ನ ನೀವು ಇಟ್ಕೊಳ್ತಾ ಇದ್ದೀರಾ ಪ್ರಾಫಿಟ್ ಅನ್ನ. 50 rupees ನೀವು ಇಟ್ಕೊಳ್ತಾ ಇದ್ದೀರಾ, 50 rupees ಅನ್ನ ನೀವು ಡಿವಿಡೆಂಡ್ ಅಂತ ಕೊಡ್ತಾ ಇರಬಹುದು. ಈ ಪಾಲಿಸಿ ಯಾವ ರೀತಿಯಾಗಿದೆ ಅದರ ಮೇಲೆ ನಿಮ್ಮ ಕಂಪನಿಯ ವ್ಯಾಲ್ಯೂ ಡಿಪೆಂಡೆಂಟ್ ಆಗಿಲ್ಲ ಅಂತ Modigliani and Miller ಹೇಳ್ತಾರೆ. This is the main theme of theory. Now, what are the assumptions? Assumptions of the theory. What are the assumptions of this particular theory? What is the first assumption? Perfect capital market. Second one, no taxation. C. Perfect capital market, no taxation, no taxes. Very simple, no taxes. Third one is what? Third one is fixed investment policy. Fixed investment policy. And fourth one is no
flotation and transaction cost, no flotation and transaction cost, no flotation and transaction cost. I'll explain these in detail. Then risk or uncertainty does not exist. Risk or uncertainty does not exist. These are the assumptions of this particular theory. Okay, when this particular theory holds good, andre ಯಾವಾಗ ಈ ಥಿಯರಿ ಪ್ರೂವ್ ಆಗುತ್ತೆ ಅಂದ್ರೆ there should be a perfect capital market. Means what? The firm operates in a perfect market in which all the investors are rational and information is freely available to all. ಅಂದ್ರೆ ಏನು? ಯಾವುದೇ ಒಂದು ಇನ್ಫಾರ್ಮೇಶನ್ ಇವಾಗ because of internet we all have the access to information, right? In the same way, the assumption is what? The market is perfect and all the investors are rational and information is available to everyone. Perfect market andre enu? Everyone is having the access to information and what? All the investors are rational. Second one, no taxes. Means what? Ee theory yavaga prove agutte? When there is no taxes. No tax discrimination between dividend income and capital. No taxes or no tax discrimination. Not only no taxes, sometimes no taxes or no tax discrimination. Means what? Same tax is applicable to all. Means how? Tax discrimination between dividend income and capital appreciation. Artha agta idea? There is no tax discrimination between dividend income and capital appreciation. Capital appreciation. What is the meaning of this? See, now I am investing 1 lakh rupees in any share. If I get dividend of 20,000 rupees and if my investment becomes 1,20,000, the tax should be same. Means ನಿಮಗೆ ಸಿಗುತ್ತಿರುವಂತಹ 20,000 ಡಿವಿಡೆಂಡ್ ಮೇಲೆ ನೀವು ಪೇ ಮಾಡುವಂತಹ ಟ್ಯಾಕ್ಸ್ ಅಷ್ಟೇ ಆಗಿರಬೇಕು. ಕ್ಯಾಪಿಟಲ್ ಅಪ್ರಿಸಿಯೇಷನ್ ಅಂದ್ರೆ ಏನು? ನೀವು 1 ಲಕ್ಷ ಇನ್ವೆಸ್ಟ್ ಮಾಡಿದ್ದು 1,20,000 ಆದ್ರೂ ಅದರ ಮೇಲೆ ನಿಮ್ಮ ಟ್ಯಾಕ್ಸ್ ಸೇಮ್ ಆಗಿರಬೇಕು. ಅರ್ಥ ಆಗ್ತಾ ಇದೆಯಾ? ವಾಟ್ ಡು ಯು ಮೀನ್ ಬೈ ಕ್ಯಾಪಿಟಲ್ ಅಪ್ರಿಸಿಯೇಷನ್? ನೀವು ಇನ್ವೆಸ್ಟ್ ಮಾಡಿರುವಂತಹ 1,20,000 ಆದರೆ ದಟ್ ಈಸ್ ಕಾಲ್ಡ್ ಆಸ್ ಕ್ಯಾಪಿಟಲ್ ಅಪ್ರಿಸಿಯೇಷನ್. ಅಂಡ್ ಡಿವಿಡೆಂಡ್ ಮೀನ್ಸ್ ವಾಟ್? ಇಯರ್ಲಿ ಯು ಆರ್ ಗೆಟಿಂಗ್ ಡಿವಿಡೆಂಡ್ಸ್ ಪರ್ ಶೇರ್ ಮೇಲೆ ಪ್ರಾಫಿಟ್ ಅನ್ನ ಏನ್ ಮಾಡ್ತಾರೆ? ಡಿವೈಡ್ ಮಾಡ್ತಾರೆ. ಅದನ್ನ ಡಿವಿಡೆಂಡ್ ಅಂತ ಕರೀತಾರೆ. ಇವಾಗ ನಿಮಗೆ ಬಂದಿರುವಂತಹ ಡಿವಿಡೆಂಡ್ ಮತ್ತೆ ನಿಮ್ಮ ಕ್ಯಾಪಿಟಲ್ ಅಪ್ರಿಸಿಯೇಷನ್ ಎರಡರ ಮೇಲೂ ಟ್ಯಾಕ್ಸ್ ಸೇಮ್ ಆಗಿರಬೇಕು. ಓಕೆ, ದಿಸ್ ಅಸಂಪ್ಷನ್ ಇಸ್ ನೆಸೆಸರಿ ಫಾರ್ ಯೂನಿವರ್ಸಲ್ applicability of the theory. Since the tax rates or provisions to tax income may be different. ಹೌದಲ್ಲ? ಎರಡಕ್ಕೂ the taxes on capital appreciation and tax on dividend is different in each and every country. So ಆ ಒಂದು ಸಿಚುವೇಶನ್ ಅಲ್ಲಿ ಈ ಥಿಯರಿ ಪ್ರೂವ್ ಆಗೋದಿಲ್ಲ ಅಂತ ಅಸಂಪ್ಷನ್. ಓಕೆ, ಫಿಕ್ಸ್ಡ್ ಇನ್ವೆಸ್ಟ್ಮೆಂಟ್ ಪಾಲಿಸಿ. ಇಟ್ ಈಸ್ ನೆಸೆಸರಿ ಟು ಅಸ್ಯೂಮ್ ದಟ್ ಆಲ್ ಇನ್ವೆಸ್ಟರ್ಸ್ ಶುಡ್ ಬಿ financed through equity only, since implication after using debt as a source of finance may be difficult to understand further. The impact will be different in different cases. Means what? Fixed investment policy andrenu? All the finance of the companyಯ complete finance ಅನ್ನೋದು equity share ಇಂದಾನೆ ಬರ್ತಾ ಇದೆ ಅನ್ನೋದು assumption. Because debt and equity combination ಇದ್ರೆ ಈ ಥಿಯರಿ ಪ್ರೂವ್ ಆಗೋದಿಲ್ಲ ಅಂತ. All the investment should be financed through equity only. Okay, since implication after the debt as a source of finance may be difficult. ಅಂದ್ರೆ ನಾವು ಸಾಲವನ್ನ ಇಂಪ್ಲಿಮೆಂಟ್ ಮಾಡಿದಾಗ when we are taking debt in company, the implication is different. Understood? Then fourth one is what? No transaction of flotation cost. Very easy. No transaction of flotation cost. Similarly, these costs may be different country to differ country to country. Okay, ಈ ಕಾಸ್ಟ್ ಏನಾಗುತ್ತೆ ಅಂದ್ರೆ country to country differ ಆಗುತ್ತೆ transaction cost. So assumption ಏನು? There is no transaction cost. Then risk or uncertainty does not exist. ಇಲ್ಲಿ ಯಾವುದೇ ರೀತಿಯ ರಿಸ್ಕ್ ಅಥವಾ ಅನ್ಸರ್ಟನಿಟಿ ಮಾರ್ಕೆಟ್ ಅಲ್ಲಿ ಇಲ್ಲ ಅಂತ ನಾವು ಈ ಥಿಯರಿಯಲ್ಲಿ ಅಸ್ಯೂಮ್ ಮಾಡ್ತಾ ಇದ್ದೇವೆ. ಅರ್ಥ ಆಯ್ತಾ? These are the assumptions of theory. Now, according to MM approach ಹಾಗಾದ್ರೆ ಏನ್ ಹೇಳಕ್ ಬಯಸ್ತಾ ಇದೆ ಅಂದ್ರೆ, market value of the equity share of the firm depends solely on its earning power and it's not influenced by the manner in which its earnings are split between dividend and retained earning. ನೋಡಿ,
ಇವಾಗ ಒಂದು ಶೇರ್, ದ ಶೇರ್ ಆಫ್ ಟಾಟಾ ಮೋಟರ್ಸ್. ಫಾರ್ ಎಕ್ಸಾಂಪಲ್, ಟಾಟಾ ಮೋಟರ್ಸ್ ಶೇರ್ today its price is 10 rupees and tomorrow if it is 13 rupees. Okay, tomorrow if it is 13 rupees, ಇದರ ರೀಸನ್ ಏನಿರುತ್ತೆ ಅಂದ್ರೆ ದ ಅರ್ನಿಂಗ್ ಕೆಪಾಸಿಟಿ ಆಫ್ ದ ಕಂಪನಿಯ ಅರ್ನಿಂಗ್ ಕೆಪಾಸಿಟಿ ಎಷ್ಟಿದೆ ಅಂತ ನೋಡಿ ಜನ ಅದರಲ್ಲಿ ಇನ್ವೆಸ್ಟ್ ಜಾಸ್ತಿ ಮಾಡ್ತಾ ಇದ್ದಾರೆ. ಅದರಿಂದ ಕಂಪನಿಯ ಶೇರಿನ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ. ಬಟ್ ದರ್ ಈಸ್ ನೋ ಇಂಪ್ಯಾಕ್ಟ್ ಆಫ್ ಡಿವಿಡೆಂಡ್. ಅಂದ್ರೆ ಏನು, ಕಂಪನಿ ಫಾರ್ ಎಕ್ಸಾಂಪಲ್ 10 ರೂಪಾಯಿ ಡಿವಿಡೆಂಡ್ ಕೊಡ್ತಾ ಇದೆ ಅಂತ ಜನ ಆ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ತಾ ಇಲ್ಲ. ಬಟ್ ಕಂಪನಿಯ ಅರ್ನಿಂಗ್ ಎಷ್ಟಿದೆ ಅನ್ನೋದನ್ನ ನೋಡಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ನೀವು ಅನ್ಬೋದು, ಮೇಡಮ್ ಅರ್ನಿಂಗ್ ಜಾಸ್ತಿ ಇದ್ದಾಗ ಮಾತ್ರ ಜಾಸ್ತಿ ಡಿವಿಡೆಂಡ್ ಕೊಡೋಕೆ ಸಾಧ್ಯ. ಎಸ್, ಯು ಆರ್ ಟ್ರೂ. ಬಟ್ ವಾಟ್ ಹ್ಯಾಪನ್ಸ್, ಯು ಆರ್ ರೈಟ್. ಬಟ್ ಸಿ, ಇಫ್ ಐ ಆಮ್ ಹ್ಯಾವಿಂಗ್ 20 rupees ಪ್ರಾಫಿಟ್, ಇದನ್ನ ಹೇಗೆ ಸ್ಪ್ಲಿಟ್ ಮಾಡ್ತೀನಿ ಆಸ್ ಪರ್ ದಿಸ್ ಥಿಯರಿ, retained earning and equity share. Retained earning and equity share. Yes or no? Now, ನಾನು retained earning ಅಲ್ಲಿ 10 ರೂಪಾಯಿ, ಶೇರ್ ಅಲ್ಲಿ 10, equity shares ಗೆ ಡಿವಿಡೆಂಡ್ ಆನ್ equity shares ನಾನು 10 rupees ಕೊಟ್ಟೆ ಅಂದ್ರೆ equity share holders ಗೆ 10 rupees ಕೊಡ್ತಾ ಇದ್ದೀನಿ ಡಿವಿಡೆಂಡ್ ಅಂಡ್ 10 rupees ಆಸ್ ಅ ರಿಟೈನ್ ಅರ್ನಿಂಗ್, ನಾನು ಕಂಪನಿಯಲ್ಲಿ ರಿಟೈನ್ ಮಾಡ್ತಾ ಇದ್ದೀನಿ. ಇದನ್ನ ನಾನು ಪಾಲಿಸಿಯನ್ನ ಇದನ್ನ 8 rupees ಮತ್ತೆ ಇದನ್ನ 12 rupees ಮಾಡಿದ್ರು ಕೂಡ ಇದರಿಂದ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಶೇರ್ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರೋದಿಲ್ಲ ಅಂತ ಅಪ್ರೋಚ್ ಅಲ್ಲಿ ಹೇಳ್ತಾರೆ. ದಟ್ ಈಸ್ ಕಾಲ್ಡ್ ಆಸ್ ಮಾಡಿಗ್ಲಿನಿ ಅಂಡ್ ಮಿಲ್ಲರ್ ಅಪ್ರೋಚ್ ಇರ್ರಿಲೆವೆನ್ಸ್ ಥಿಯರಿ. ಅದಕ್ಕಾಗಿ ಇರ್ರಿಲೆವೆನ್ಸ್ ಥಿಯರಿ ಅಂತ ಹೇಳ್ತಾ ಇರೋದು. ಅವ್ರೇನ್ ಹೇಳ್ತಾ ಇದಾರೆ, ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಶೇರ್ ಇಸ್ ನಾಟ್ ಅಫೆಕ್ಟೆಡ್ ಬೈ ದ ಡಿವಿಡೆಂಡ್ ಸೈಜ್. ಎಷ್ಟು ಡಿವಿಡೆಂಡ್ ಕೊಡ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಶೇರಿನ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿದೆ ಅನ್ನೋದು ಡಿಪೆಂಡ್ ಆಗಿರೋದಿಲ್ಲ. ಅಂಡರ್ಸ್ಟುಡ್? ಇನ್ ಶಾರ್ಟ್, ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಫರ್ಮ್ ಇಸ್ ಡಿಪೆಂಡಿಂಗ್ ಅಪಾನ್ ದ ಫರ್ಮ್ಸ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಬಟ್ ನಾಟ್ ಆನ್ ಡಿಸ್ಟ್ರಿಬ್ಯೂಷನ್ ಆಫ್ ಡಿವಿಡೆಂಡ್ ಬಿಟ್ವೀನ್ ಡಿವಿಡೆಂಡ್ ಅಂಡ್ ರಿಟೈನ್ಡ್ ಅರ್ನಿಂಗ್ಸ್. ಸೊ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಶೇರ್ ಎದ್ರ ಮೇಲೆ ಡಿಪೆಂಡ್ ಆಗಿದೆ? ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಶೇರ್ ಅನ್ನೋದು ಅರ್ನಿಂಗ್ ಆಫ್ ದ ಕಂಪನಿ. ದ ವ್ಯಾಲ್ಯೂ ಆಫ್ ದ ಫರ್ಮ್ ಡಿಪೆಂಡ್ ಅಪಾನ್ ದ ಫರ್ಮ್ಸ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್. ಅಂದ್ರೆ ನಾನು ಕಂಪನಿಯಲ್ಲಿ ಏನ್ ಮಾಡ್ತಾ ಇದ್ದೀನಿ, ಒಂದು 100 rupees ಪ್ರಾಫಿಟ್ ಬಂದ್ರೆ ಅದನ್ನ ಬೇರೆ ಎಲ್ಲ ವಿಷಯಗಳಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ನನಗೆ 100 rupees ಪ್ರಾಫಿಟ್ ಬಂದ್ರೆ ಹೊಸ ಬ್ರಾಂಚ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದೀನೋ, ಅಥವಾ ನಾನು ಯಾವ ಡಿಸಿಷನ್ಸ್ ತಗೊಳ್ತಾ ಇದ್ದೀನಿ, ಹೊಸ ಪ್ರಾಡಕ್ಟ್ ಲೈನ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದೀನಾ, ರಿಸರ್ಚ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಾ, ಅಥವಾ ಯಾವ ರೀತಿ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ರಾದರ್ ದೆನ್ ಆನ್ ಡಿವಿಡೆಂಡ್ ಡಿಸಿಷನ್ಸ್ ಅಂತ ಹೇಳ್ತಾರೆ. Because if all earnings are distributed to shareholders, they will get highest returns on their investment. On the other hand, if the company retain earnings, capital appreciation is a result of that. ಯಾಕಂದ್ರೆ ಯಾಕೆ ಪರಿಣಾಮ ಬೀರಲ್ಲ ಅಂದ್ರೆ, ನೋಡಿ, ಇವಾಗ ಕಂಪನಿ ಡಿವಿಡೆಂಡ್ ಅನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಅದು ಡಿವಿಡೆಂಡ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ, ನಮಗೆ ಡಿವಿಡೆಂಡ್ ರೂಪದಲ್ಲಿ ಸಿಗುತ್ತೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ. ಅದೇ ರಿಟೈನ್ಡ್ ಅರ್ನಿಂಗ್ ಮಾಡಿದ್ರೆ, ಕಂಪನಿ ತನ್ನ ಹತ್ತಿರ ಅರ್ನಿಂಗ್ಸ್ ನ ಇಟ್ಟುಕೊಂಡ್ರೆ ಅದು ಆ ಕಂಪನಿಯನ್ನು ಬೆಳೆಸೋಗೋಸ್ಕರ ಮತ್ತೆ ಇನ್ವೆಸ್ಟ್ ಮಾಡುತ್ತೆ. ಅಂಡರ್ಸ್ಟುಡ್? ದೇ ಆರ್ ರೀಇನ್ವೆಸ್ಟಿಂಗ್ ದಟ್ ಪರ್ಟಿಕ್ಯುಲರ್ ಮನಿ. ಅದರಿಂದ ಏನಾಗುತ್ತೆ ಅಂದ್ರೆ, ನೀವು ಇನ್ವೆಸ್ಟ್ ಮಾಡಿರುವಂತಹ 1 ಲಕ್ಷ ರೂಪಾಯಿ ಅಪ್ರಿಸಿಯೇಟ್ ಆಗುತ್ತೆ, ನಿಮ್ಮದೇ ಕ್ಯಾಪಿಟಲ್ ಅಪ್ರಿಸಿಯೇಷನ್ ಆಗ್ತಾ ಇರುತ್ತೆ. ಆದ್ರಿಂದ ಇನ್ವೆಸ್ಟರ್ಸ್ ಗೆ ಯಾವ ರೀತಿ ಇದ್ರೂ ಪ್ರಾಫಿಟ್ ಆಗುತ್ತೆ ಅನ್ನೋದು ಮಾಡಿಗ್ಲಿನಿ ಅಂಡ್ ಮಿಲ್ಲರ್ ಅಪ್ರೋಚಿನ ಒಂದು ಥಿಯರಿಯ ಸಾರಾಂಶ. ಅರ್ಥ ಆಯ್ತಾ? ಐ ಹೋಪ್ ಯು ಅಂಡರ್ಸ್ಟುಡ್ ದ ಅಸಂಪ್ಷನ್ಸ್ ಅಂಡ್ ವಾಟ್ ಈಸ್ ದ ಮೇನ್ ಜಸ್ಟ್ ಆಫ್ ದಿಸ್ ಪರ್ಟಿಕ್ಯುಲರ್ theory. Okay, in next class we'll discuss about Walter model and Golden model. These are the relevance theories. Okay, these are the relevance theories. So I request all of you to subscribe to my channel and please share these videos with your friends who are preparing for KCET exams. ಯಾರು KCET exam ಗೆ ಪ್ರಿಪೇರ್ ಆಗ್ತಿರ್ತಾರೆ ಅವರೊಂದಿಗೆ ಈ ವಿಡಿಯೋಸ್ ಅನ್ನ ಶೇರ್ ಮಾಡ್ಕೊಳ್ಳಿ. ಎಲ್ಲರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಆದ್ರೆ ಮಾತ್ರ ಮತ್ತೆ ನೋಟಿಫಿಕೇಶನ್ ಬೆಲ್ ಅನ್ನ ಕ್ಲಿಕ್ ಮಾಡಿದ್ರೆ ನನ್ನ ಹೊಸ ವಿಡಿಯೋ ಬಂದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಆಲ್ ದಿ ಬೆಸ್ಟ್ ಫಾರ್ ಆಲ್ ಯುವರ್ ಪ್ರಿಪರೇಷನ್. ಥ್ಯಾಂಕ್ ಯು ಸೋ ಮಚ್.